asking Mr. Siddaramaiah, why you are not ready to register the FIR against the Nagendra minister whose name has been mentioned in the death note? ರೈತರಿಗೆ ಅನ್ಯಾಯ ಮಾಡಿದ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಲೇಬೇಕು ರಾಜೀನಾಮೆ ಕೊಡಲೇಬೇಕು ಬೇಕೇ ಬೇಕು ನ್ಯಾಯ ಬೇಕು ತೊಲಗಲಿ ಬೇಕೇ ಬೇಕು ನ್ಯಾಯ ಬೇಕು ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಅದನ್ನ ವಿಭಾಗಣೆ ಮಾಡಿ ಅವಾಗ ಮೇಲೆ ಎಫ್ಐಆರ್ನ ಹಾಕಬೇಕಾಯ್ತು. ಇವತ್ತು ಕಾಂಗ್ರೆಸ್ ಎಫ್ಐಆರ್ನ ಹಾಕೋದ್ಬಿಟ್ಟು ಅದನ್ನ ಸಮಜಾಯಿಷಿ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತ ಕಾಂಗ್ರೆಸ್ ಪಕ್ಷದ ನಾಯಕರು ಮಾಡ್ತಾ ಇದ್ದಾರೆ. ಅದಕ್ಕೆ ಇವತ್ತು ಇಡೀ ರಾಜ್ಯದಂತ ಬಿಜೆಪಿ ಹೋಗೋ ಆ ಕಾಂಗ್ರೆಸ್ ಪಕ್ಷವನ್ನ ಕಿತ್ತೊಗೆಯಬೇಕು, ನಾಗೇಂದ್ರ ಮೇಲೆ ಎಫ್ಐಆರ್ನ ಹಾಕಬೇಕು. ಸಂಬಂಧಪಟ್ಟಂತ ಇನ್ನುಳಿದ ಹಿನ್ನೆಲೆಯಲ್ಲಿ ಕೈಯನ್ನ ಆಡಿಸಿ ಹಣವನ್ನ ಪಡೆದಂತ ಎಲ್ಲವನ್ನ ಮೇಲೆ ಎಫ್ಐಆರ್ನ ಹಾಕ್ಬೇಕಂತೇಳಿ ನಮ್ಮೆಲ್ಲರ ವಿನಂತಿ ಅದ. ಭಾರತೀಯ ಜನತಾ ಪಾರ್ಟಿ ಬೆಳಗಾವಿ ಜಿಲ್ಲೆ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡೋದು ಕಾರಣ ಅಂದ್ರೆ ವಾಲ್ಮೀಕಿ ನಿಗಮದ 197 ಕೋಟಿಯನ್ನು ಹೊಡೆದ ಆ ಸಿನ್ಸಿಯರ್ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡಲಿಕ್ಕೆ ಕಾರಣೀಭೂತವಾದ ಸರ್ಕಾರವನ್ನು ಅದರ ಬಗ್ಗೆ ಏನು ಕಾರ್ಯವಾಹಿ ಮಾಡಿದರು ಮತ್ತು ಇನ್ನೂ ತನಕ ಒಬ್ಬರ ರಾಜೀನಾಮೆ ಕೊಟ್ಟ ಮೇಲೆ ಇನ್ನೂರ ಮೇಲೆ ಯಾರೂ ಮೇಲೆ FIR ಮಾಡಲಿಲ್ಲ. ವಿಶೇಷವಾಗಿ ಈ ದುಡ್ಡನ್ನು ದಲಿತರ ದುಡ್ಡು, ಬಡವರು ವಿದ್ಯಾರ್ಥಿನಿಗಳಿಗೆ ಅವಕಾಶ ಮಾಡಲಿಕ್ಕೆ ಆ ದುಡ್ಡನ್ನು ಇಟ್ಟಿದ್ದು, ಆ ದುಡ್ಡು ಹೊಡೆದ ಕಾಂಗ್ರೆಸ್ ಸರ್ಕಾರದವರು ಅತಿ ಅನ್ಯಾಯ ಈ ಸಮಾಜ ಮೇಲೆ ಮಾಡಿದಾರೆ ಅಂತ ಹೇಳಿ ನಾವು ಇದು ಪ್ರತಿಭಟನೆ ಮಾಡ್ತೀವಿ. ಬರುವ ಕಾಲದಲ್ಲಿ ಯಾರ್ಯಾರು ಇದಕ್ಕೆ ಕಾರಣೀಭೂತದ ಈ ದುಡ್ಡು ಎಲ್ಲೇ ಹೋತು ಅವ್ರ ಮೇಲೆ FIR ಆಗಿ ಅವ್ರು ಜೈಲಿನಲ್ಲಿ ಹಾಕಬೇಕಂತ ನಮ್ಮ ಬೇಡಿಕೆ. ಈಗಾಗಲೇ ರಾಜ್ಯಾಧ್ಯಕ್ಷರು ಹೇಳಿದ ಪ್ರಕಾರ ಈ ಮುಖ್ಯಮಂತ್ರಿಗಳು ಇದಕ್ಕೆ ಜವಾಬ್ದಾರ ಅದ, ಅವರು ಇದಕ್ಕೆ ರಾಜೀನಾಮೆ ಕೊಡಬೇಕಂತ ನಾವು ಬೇಡಿಕೆ ಕೇಳ್ತೀವಿ. ಬಡರೋ ದುಡ್ಡು ಸಂವಿಧಾನ ಬದಲಾವಣೆ ಮಾಡ್ತಾರೆ ನರೇಂದ್ರ ಮೋದಿ ಅವರು ಅಂತ ಸುಳ್ಳು ಹೇಳಿ ಚುನಾವಣೆ ಎದುರಿಸಿದಂತ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಸುಳ್ಳು ಮಾತಾಡೋದು ಮಷೀನ್ ಅಂದ್ರೆ ಕಾಂಗ್ರೆಸ್. ಜನರಿಗೆ ಸುಳ್ಳು ಮಾತಾಡಿ ಮೋಸ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ. ಆದ್ರೆ ಯಾವ ದಲಿತ ಸಮಾಜ ಬಗ್ಗೆ, ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಯಾವ ಪರಿಶಿಷ್ಟ ಸಮಾಜ ಬಗ್ಗೆ ದೊಡ್ಡ ಭಾಷಣ ಮಾಡಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಆ ಪರಿಶಿಷ್ಟ ಸಮಾಜಕ್ಕೆ ಮೋಸ ಮಾಡುವಂತ ದ್ರೋಹ ಮಾಡುವಂತ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. 187 ಕೋಟಿ ಹಣ ಲೂಟಿ ಮಾಡಿ ಆ ಪರಿಶಿಷ್ಟ ನಿಗಮದಿಂದ ಹಣ ಗಾಯಬ್ ಮಾಡಿ ಇಷ್ಟೇ ಅಲ್ಲ, ಹಣ ಎಲ್ಲಿ ಬಳಕೆ ಮಾಡಿದ್ದಾರೆ ಅಂದ್ರೆ ತೆಲಂಗಾಣದಲ್ಲಿ ಇರುವಂತ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗಳಿಗೆ ಹಣ ಕೊಟ್ಟ ನಮ್ಮ ಪರಿಶಿಷ್ಟ ಸಮಾಜಕ್ಕೆ ಮೋಸ ಮಾಡುವಂತ ದೊಡ್ಡ ಪಾಪ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ. ಮತ್ತೆ ಒಬ್ಬರ ಅಧಿಕಾರಿ ಆತ್ಮಹತ್ಯೆ ಮಾಡಿದ್ಮೇಲೆ ಜನರು ಎದುರುಗಡೆ ಬಂದಿರೋಂತ ವಿಷಯ, ಎಷ್ಟೋ ವಿಷಯಗಳ ಗೊತ್ತೇ ಇಲ್ಲ, ಗೊತ್ತು ಮಾಡೋನು ಕೊಡೋದಿಲ್ಲ. ಈ ತರ ಭ್ರಷ್ಟಾಚಾರದಲ್ಲಿ ಮುಳುಗಿನಂತ ಸಿದ್ದರಾಮಯ್ಯ ಸರ್ಕಾರ, ಕರ್ನಾಟಕದ ನಾಡಿನ ಜನರಿಗೆ ಮೋಸ ಮಾಡುವಂತ ಸಿದ್ದರಾಮಯ್ಯ ಸರ್ಕಾರ ಬರ್ಖಾಸ್ತಾಗಬೇಕು, ಮನೆಯಲ್ಲೇ ಹೋಗಿ ಕೂಡಿರ್ಬೇಕ ಸಿದ್ದರಾಮಯ್ಯ ಅವರ, DK ಶಿವಕುಮಾರ್ ಅವರ. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಬೀದಿಗಿಲ್ದ ಈ ಹೋರಾಟ ಮಾಡ್ತಾ ಇದ್ದೀವಿ. ಮತ್ತೆ ಇದು ಬರೀ ಪರಿಶಿಷ್ಟ ಸಮಾಜಕ್ಕೆ ಅಂತಲ್ಲ, ಇವತ್ತು ಪರಿಶಿಷ್ಟ ಸಮಾಜ ಮೇಲೆ ದ್ರೋಹ ಮಾಡಿ ಅನ್ಯಾಯ ಮಾಡಿದ್ದಾರೆ. ನಾಳೆ ಬೇರೆ ಸಮಾಜ ಮೇಲೆ ಮಾಡ್ಲಿಕ್ಕೂ ಹಿಂದೆ ಮುಂದೆ ನೋಡುವುದಿಲ್ಲ. ಜಾತ್ಯತೀತ ಕೆಲಸ ಮಾಡ್ತೀವಂತ ಸುಳ್ಳು ಮಾತಾಡುವಂತ ಕಾಂಗ್ರೆಸ್ ಪಕ್ಷದ ಮುಖಂಡರ, ನಾಯಕರ, ಮುಖ್ಯಮಂತ್ರಿ ಅವರ ಕನ್ನಡಿಯಲ್ಲಿ ಹೋಗಿ ಬರೀ ತಲೆ ಇಚ್ಕೊಳ್ಳುವಂತ ಕೆಲಸ ಮಾಡಬಾರ್ದು. ಸ್ವಲ್ಪ ತನ್ನ ಹೃದಯದಲ್ಲಿ ಇರುವಂತ ಭಾವನೆಯನ್ನು ತಿಳ್ಕೊಂಡ ಜನರಿಗೆ ತನ್ನ ಅಸಲಿ ರೂಪ ತೋರಿಸ್ಬೇಕಂತ ಒಂದು ವಿನಂತಿ ನಾವು ಮಾಡ್ತಾ ಇದ್ದೀವಿ. ಈ ಸರ್ಕಾರ ಬರ್ಖಾಸ್ತ ಆಗಬೇಕು, ಈ ಸರ್ಕಾರ ಇರಬಾರ್ದು, ಇಲ್ಲಾರೆ ಜನ ಲತ್ತಿ ಹಾಕಿ ಹೊರಗೆ ಕಳಿಸ್ತಾರಂತ ಆ ವಿಶ್ವಾಸದಿಂದ ಇವತ್ತು ನಾವು ಈ ಹೋರಾಟ ಮಾಡ್ತಾ ಇದ್ದೀವಿ. ಇಂಥ ಸಮಯದಲ್ಲಿ CM DCM ಫೈಟ್ ನಡೆದಿದ್ರು ಸರ್ಕಾರದಲ್ಲಿ.
ಯಾವ ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು ಅವರು ಡೆತ್ ನೋಟ್ ಅನ್ನು ಬರೆದಿದ್ದಾರೆ. ಹಿ ಹ್ಯಾಸ್ ರಿಟರ್ನ್ ಡೈಯಿಂಗ್ ಡಿಕ್ಲರೇಷನ್. ಆ ಡೆತ್ ನೋಟ್ ಅನ್ನ ಡೈಯಿಂಗ್ ಡಿಕ್ಲರೇಷನ್ ಅಂತ ಕನ್ಸಿಡರ್ ಮಾಡದೆ ಯಾವ ಸಚಿವರ ಹೆಸರನ್ನ ಅದರಲ್ಲಿ ಬರೆದಿದ್ದಾರೆ ಅವರು. ಇಲ್ಲಿಯವರೆಗೆ ಕಾಂಗ್ರೆಸ್ ಸರ್ಕಾರ ನಾಟ್ ರೆಡಿ ಟು ರಿಜಿಸ್ಟರ್ ದ FIR. ಇದು ಬಹಳ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಸಚಿವರನ್ನ ರಕ್ಷಣೆ ಮಾಡುವಂತ ಅಸಹ್ಯ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಈ ಮೂಲಕ ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಜನ ಕೇಳ್ತಾ ಇದ್ದಾರೆ. ಕರ್ನಾಟಕ ಪೀಪಲ್ ಆರ್ ಆಸ್ಕಿಂಗ್ ಮಿಸ್ಟರ್ ಸಿದ್ದರಾಮಯ್ಯ, why you are not ready to register the FIR against the Nagendra minister whose name has been mentioned in the death note? It has become a dying declaration under the law ಅನ್ನುವಂತ ಮಾತನ್ನು ಕೇಳ್ತಾ ಇದ್ದಾರೆ. ಆದ್ರಿಂದ ಅವರ ವಿರೋಧವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನ ರಿಜಿಸ್ಟರ್ ಮಾಡಬೇಕು. ಅಂಡರ್ ಸೆಕ್ಷನ್ 307 and 302 ಮಾಡಬೇಕಾಗುತ್ತೆ. ಆದ್ರಿಂದ ನೀವು FIR ಅನ್ನು ಮೊದಲು ರಿಜಿಸ್ಟರ್ ಮಾಡಿ, ಆಮೇಲೆ ಜನರ ಮುಂದೆ ನೀವು ಬನ್ನಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ